ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣ ಹಲವು ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಐಟಿ ರೇಡ್ ಒತ್ತಡ ಒಂದೇ ಕಾರಣನಾ ಅಥವಾ ಬೇರೆ ಏನಾದರೂ ಕಾರಣಗಳಿದೆಯಾ ಅಂತ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಕಾಲ್ ಲಿಸ್ಟ್, ಹವಾಲಾ ಮಾಫಿಯಾ, ರಾಜಕೀಯ ಪಕ್ಷಕ್ಕೆ ಫಂಡಿಂಗ್, ಹೀಗೆ ಹಲವು ಅನುಮಾನಗಳು ಕಾಡ್ತಾ ಇದೆ. ಕೋಟ್ಯಾಧಿಪತಿ ಸಿಜೆ ರಾಯ್ ಸೂಸೈಡ್, 108 ಅನುಮಾನ. ಕೇರಳ ಎಲೆಕ್ಷನ್ ನಂಟಿನ ಶಂಕೆ, ಹವಾಲಾ ಮಾಫಿಯಾದ ಘಾಟು. ಸಿಜೆ ರಾಯ್ ಹುಟ್ಟಿನಿಂದಲೇ ಶ್ರೀಮಂತ ವ್ಯಕ್ತಿ ಅಲ್ವೇ ಅಲ್ಲ. ಸಾಮಾನ್ಯ ವ್ಯಕ್ತಿಯಾಗಿದ್ದ ಇವರು ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದೇ ರೋಚಕ. ಸವಾಲುಗಳನ್ನೇ ಸ್ವೀಕರಿಸಿ ಗೆಲುವು ಕಂಡ ಯಶಸ್ವಿ ಉದ್ಯಮಿ. ಆದ್ರೆ ಕೇವಲ ಐಟಿ ದಾಳಿಗೆ ನೊಂದು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂದ್ರೆ ಎಲ್ಲರಿಗೂ ಅಚ್ಚರಿಯಾಗೋದು ಗ್ಯಾರಂಟಿ. ಸಮಸ್ಯೆಯನ್ನ ಫೇಸ್ ಮಾಡೋಕೆ ಸಾಕಷ್ಟು ದಾರಿಗಳಿದ್ವು. ಆದ್ರೂ ಇಂಥದ್ದೊಂದು ನಿರ್ಧಾರಕ್ಕೆ ಮುಂದಾಗಿರೋದ್ರ ಹಿಂದೆ 108 ಅನುಮಾನಗಳು ಹುಟ್ಕೊಂಡಿವೆ. ಒಂದ್ ಕಡೆ ಐಟಿ ಒತ್ತಡದಿಂದಲೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಸಿಜೆ ರಾಯ್ ಸಹೋದರ ಬಾಬು ಗಂಭೀರ ಆರೋಪ ಮಾಡ್ತಿದ್ದಾರೆ. ಆದ್ರೆ ಮತ್ತೊಂದ್ ಕಡೆ ಆತ್ಮಹತ್ಯೆ ತನಿಖೆ ಬೆನ್ನತ್ತಿದಾಗ ಕೆಲ ಸ್ಫೋಟಕ ಸಂಗತಿಗಳು ಬಯಲಾಗ್ತಾ ಇದೆ. ಕೇರಳ ಚುನಾವಣೆಯ ಲಿಂಕ್ ಹಾಗೂ ಹವಾಲಾ ದಂಧೆಯ ವಿಚಾರ ಬೆಳಕಿಗೆ ಬಂದಿದೆ. ಹಲವು ಆಯಾಮದಲ್ಲಿ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಪೊಲೀಸರು ಈ ಬಗ್ಗೆ ಅನುಮಾನಾಸ್ಪದ ಸಾವು ಅಂತ ಕೇಸ್ ದಾಖಲಿಸಿಕೊಂಡಿದ್ದಾರೆ. ರಾಜ್ಯ ಸರ್ಕಾರ ಕೂಡ ಮತ್ತೊಂದು ಕಡೆ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದೆ. ಪ್ರಕರಣದ ತನಿಖೆ ಬಹುತೇಕ ಸಿಐಡಿಗೆ ವರ್ಗಾವಣೆ ಆಗೋ ಸಾಧ್ಯತೆ ದಟ್ಟವಾಗಿದೆ. ಇದರ ಹಿಂದೆ ಮುಂದೆ ಏನು ವಿಚಾರಗಳು ನಡೆದಿದೆ, ಯಾಕೆ ಅವ್ರು ಮಾಡ್ಕೊಂಡಿದ್ದಾರೆ, ಇದೆಲ್ಲ ತನಿಖೆ ಮಾಡೋದಕ್ಕೆ ನಾನು ಕೂಡ ನಮ್ಮ ಇಲಾಖೆಯವರಿಗೆ ಪ್ರಾಥಮಿಕ ತನಿಖೆ ಮಾಡೋದಕ್ಕೆ ತಿಳಿಸಿದ್ದೇನೆ. ಅದು ಬಂದ ಮೇಲೆ ವಿಷಯಗಳು ಗೊತ್ತಾಗುತ್ತೆ. ಸಿಜೆ ರಾಯ್ ಆತ್ಮಹತ್ಯೆಗೂ ಮುನ್ನ ಯಾರ್ಯಾರಿಗೆಲ್ಲ ಕರೆ ಮಾಡಿದ್ದಾರೆ ಅಂತ ಪೊಲೀಸರು ಕಾಲ್ ಲಿಸ್ಟ್ ಸಂಗ್ರಹಿಸಿ ಪರಿಶೀಲನೆ ಮಾಡ್ತಿದ್ದಾರೆ. ಇನ್ನು ಕಾನ್ಫಿಡೆಂಟ್ ಗ್ರೂಪ್ಗಳಲ್ಲಿ ಕೆಲ ರಾಜಕೀಯ ನಾಯಕರು ಹಣ ಹೂಡಿಕೆ ಮಾಡಿರೋ ಮಾಹಿತಿ ಇದೆ. ಹೀಗಾಗಿ ರಾಯ್ ಕಾಲ್ ಲಿಸ್ಟ್, ವಾಟ್ಸ್ಆಪ್ ಚಾಟ್ಗಳನ್ನ ಪೊಲೀಸರು ಕೆದಕ್ತಾ ಇದ್ದಾರೆ. ಕಳೆದ 3 ತಿಂಗಳ ವಾಟ್ಸ್ಆಪ್ ಚಾಟ್ ಅನ್ನ ಪರಿಶೀಲನೆಗೆ ಪೊಲೀಸರು ಮುಂದಾಗಿದ್ದಾರೆ. ಹವಾಲಾ ಮಾಫಿಯಾದಲ್ಲಿ ಭಾಗಿಯಾಗಿದ್ರ ಸಿಜೆ ರಾಯ್? ಇದಿಷ್ಟು ಕೇರಳ ಲಿಂಕ್, ರಾಜಕೀಯ ನಾಯಕರ ನಂಟಿನ ಬಗ್ಗೆ. ಆದ್ರೆ ಮತ್ತೊಂದ್ ಕಡೆ ಹವಾಲಾ ಮಾಫಿಯಾದಲ್ಲಿ ಭಾಗಿಯಾಗಿರೋದೇ ರಾಯ್ಗೆ ಮುಳುವಾಯ್ತಾ ಅನ್ನೋ ಅನುಮಾನ ಹುಟ್ಕೊಂಡಿದೆ. ಸಿಜೆ ರಾಯ್ ಅವರು ಅಂತಾರಾಷ್ಟ್ರೀಯ ಹವಾಲಾ ಮಾಫಿಯಾದಲ್ಲಿ ಭಾಗಿಯಾಗಿದ್ರಾ ಅನ್ನೋ ಆಯಾಮದಲ್ಲೂ ತನಿಖೆ ಮಾಡಲಾಗ್ತಾ ಇದೆ. ಕಳೆದ 6 ತಿಂಗಳಿಂದ ಕೇಂದ್ರ ತನಿಖಾ ಸಂಸ್ಥೆಗಳು ಕಣ್ಣಿಟ್ಟಿದ್ವಂತೆ, ನಿರಂತರವಾಗಿ ಫಾಲೋ ಅಪ್ ಮಾಡ್ತಾ ಇದ್ರು ಅನ್ನುವಂತ ಮಾಹಿತಿ ಸಿಕ್ಕಿದೆ. ಇಡಿ, ಐಟಿ, ರೆವೆನ್ಯೂ, ಇಂಟೆಲಿಜೆನ್ಸ್ ಅಧಿಕಾರಿಗಳು ಕೂಡ ಕಣ್ಣಿಟ್ಟಿದ್ರು ಎನ್ನಲಾಗ್ತಿದೆ. ಇನ್ನು ಕೇರಳ ರಾಜಕೀಯ ಪಕ್ಷಗಳಿಗೆ ಹವಾಲಾ ಹಣ ಸಂದಾಯ ಮೂಲಕ ರಾಜಕೀಯ ಎಂಟ್ರಿ ಬಗ್ಗೆಯೂ ಪ್ಲಾನ್ ಇತ್ತು ಅಂತ ಹೇಳಲಾಗ್ತಾ ಇದೆ. ಪಕ್ಷ ಅಧಿಕಾರಕ್ಕೆ ಬಂದ್ರೆ ಲಾಭದ ಲೆಕ್ಕಾಚಾರದಲ್ಲಿದ್ರು ಅಂತ ಹೇಳಲಾಗ್ತಾ ಇದೆ. ಮುಂದಿನ ದಿನಗಳಲ್ಲಿ ರಾಜಕೀಯ ಪ್ರವೇಶಕ್ಕೂ ರಾಯ್ ಪ್ಲಾನ್ ಮಾಡಿದ್ರಂತೆ. ಈ ಮಧ್ಯೆ ಪೊಲೀಸರು ಸಿಜೆ ರಾಯ್ ಮೊಬೈಲ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ಸಿಜೆ ರಾಯ್ ಕರೆ ಮಾಹಿತಿ ನೀಡುವಂತೆ ಪ್ರೊವೈಡರ್ ಕಂಪನಿಗೆ ಪತ್ರ ಬರೆದಿದ್ದಾರೆ. ಕಳೆದ 3 ತಿಂಗಳ ಸಿಜೆ ರಾಯ್ ಅವರ ಚಟುವಟಿಕೆಗಳ ಬಗ್ಗೆ ಪರಿಶೀಲನೆಗೆ ಇಳಿದಿದ್ದಾರೆ. ಸಾಲದಕ್ಕೆ ಪಶ್ಚಿಮ ವಲಯ ಜಂಟಿ ಪೊಲೀಸ್ ಕಮಿಷನರ್ ವಂಶಿಕೃಷ್ಣ ಹಾಗೂ ಕೇಂದ್ರ ವಿಭಾಗದ ಡಿಸಿಪಿ ಅಕ್ಷಯ್ ನೇತೃತ್ವದಲ್ಲಿ ಅಶೋಕ್ ನಗರ ಠಾಣೆಯಲ್ಲಿ ರಾಯ್ ಸಹೋದರ ಪುತ್ರನ ವಿಚಾರಣೆಯನ್ನ ನಡೆಸಲಾಗಿದೆ. ಇದರ ಜೊತೆಗೆ ರಾಯ್ ತಂಗಿದ್ದ ಖಾಸಗಿ ಹೋಟೆಲ್ನಲ್ಲಿ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಹಲ್ಸೂರು ಬಳಿಯ ಕಾನ್ರಾಡ್ ಹೋಟೆಲ್ನಲ್ಲಿ ಸಿಜೆ ರಾಯ್ ಯಾವಾಗಲೂ ಒಂದೇ ರೂಮ್ ಅನ್ನ ಪಡಿತಾ ಇದ್ರು. ಹೋಟೆಲ್ನ 24ನೇ ಫ್ಲೋರ್ನಲ್ಲಿ ಉಳಿದುಕೊಳ್ತಾ ಇದ್ದ ಹಿನ್ನೆಲೆ ಎಫ್ಎಸ್ಎಲ್ ತಂಡದ ಜೊತೆಗೆ ತೆರಳಿ ಪೊಲೀಸರು ಪರಿಶೀಲಿಸಿದ್ದಾರೆ. ಕುಟುಂಬದವರ ಸಮ್ಮುಖದಲ್ಲೇ ರೂಮ್ನಲ್ಲಿ ಒಂದಷ್ಟು ಫಿಂಗರ್ ಪ್ರಿಂಟ್ಗಳನ್ನ ಎಫ್ಎಸ್ಎಲ್ ಟೀಮ್ ಸಂಗ್ರಹಿಸಿದೆ. ಇನ್ನು ಇತ್ತೀಚೆಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ನಲ್ಲೂ ಸ್ವಲ್ಪ ಲಾಸ್ ಇತ್ತು ಅಂತ ಹೇಳಲಾಗ್ತಾ ಇದೆ. ಕಳೆದ 2 ವರ್ಷಗಳಿಂದ ನಿರೀಕ್ಷಿಸಿದಷ್ಟು ಲಾಭ ಗಳಿಸಿರ್ಲಿಲ್ವಂತೆ. ಹೀಗಾಗಿ ಹಣ ಹೂಡಿದ್ದ ರಾಜಕಾರಣಿಗಳಿಂದ ರಾಯ್ಗೆ ಒತ್ತಡ ಇತ್ತಾ ಅನ್ನೋ ಅನುಮಾನವೂ ಇದೆ. ಕಿರಣ್ HV ಜೊತೆ ವಿಕಾಸ್, TV9 ಬೆಂಗಳೂರು.